ಗೌರವಾನ್ವಿತ ಎಲ್ಲ ಶಿಕ್ಷಕಿಯರು, ಶಿಕ್ಷಕರು, ಎಲ್ಲ ಸರ್ಕಾರಿ ನೌಕರ ವೃಂದದ ಪದಾಧಿಕಾರಿಗಳು, ಸಾವಿತ್ರಿಬಾಯಿ ಫುಲೆ ಸಂಘದ ಪದಾಧಿಕಾರಿಗಳು, ಪ್ರಾಥಮಿಕ ಶಿಕ್ಷಣ ಸಂಘದ ಪದಾಧಿಕಾರಿಗಳು, ವೇದಿಕೆಯಲ್ಲಿ ಕೂತಿರುವಂಥ ಎಲ್ಲ ಗಣ್ಯರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಹಳೆಯ ನೆನಪು, ಹಳೆಯ ಅನುಭವ, ಹಳೆಯ ನೆನಪು, ಹೊಸ ಚಿಗುರು, ಹೊಸ ಆಲೋಚನೆಗಳು, ಹೊಸ ಜೀವನಕ್ಕೆ ಕಾರಿಡುವ ಹೊಸ ಆಲೋಚನೆಗಳನ್ನು ಹೊಸ ವರ್ಷಕ್ಕೆ ಕಾರಿಡೋಣ, ಹೊಸ ಚಿಂತನೆಗಳನ್ನು ಮೂಡಿಸ್ಕೊಳ್ಳೋಣ. ಹಳೆಯ ಅನುಭವಗಳ ಮೆಲುಕು ಆಗ್ತಾ, ಹೊಸ ಚಿಂತನೆಯನ್ನು ಮಾಡ್ತಾ, ಹೊಸ ಯೋಜನೆಗಳನ್ನು ಮಾಡ್ತಾ, ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡುವಂಥ ಶಿಕ್ಷಕಿಯರಿಗೆ ಗುರುವಂದನೆಗಳನ್ನು ಮಾಡ್ತಾ, ಸಾವಿತ್ರಿಬಾಯಿ ಫುಲೆ ಅವರನ್ನು ನೆನೆಸುತ್ತಾ, ಅವರಿಗೂ ಗೌರವಪೂರ್ವಕವಾದ ನಮನಗಳನ್ನು ಹೇಳ್ತಾ, ಅವರ ಸಾಧನೆಯನ್ನು ಮೆಲುಕು ಆಗ್ತಾ, ಅವರ ಜೀವನ ಚರಿತ್ರೆಯನ್ನು ಆ ಪುಟಗಳಲ್ಲಿ ತಿಳಿದುಕೊಂಡು ಬರ್ತಾ ಇದ್ದಾಗ 193 ವರ್ಷಗಳ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ವಿ. 193 ವರ್ಷಗಳ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಜನವರಿ 3ನೇ ತಾರೀಕು ಮಹಾರಾಷ್ಟ್ರದಲ್ಲಿ ಹುಟ್ಟಿರ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸ್ತಾರೆ. ಸಮಾನತೆಯನ್ನು ಮತ್ತು ಮಹಿಳೆಯರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ ಹೋರಾಟವನ್ನು ಮಾಡ್ತಾರೆ. ಅವರ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಚರಿತ್ರೆ ಹೇಳ್ತಾ ಇದ್ದಾರೆ. ಆದರೆ ನಾನು ಹೇಳ್ತೀನಿ, ಸಾವಿತ್ರಿಬಾಯಿ ಫುಲೆ ಅನ್ನೋರು ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟಾದ್ಮೇಲೆ ಇಡೀ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಹೆಣ್ಣು ಮಕ್ಕಳನ್ನು, ಸಾವಿತ್ರಿಬಾಯಿ ಫುಲೆ ಅಂತ ಹೆಣ್ಣು ಮಕ್ಕಳನ್ನು ಜನನ ಅಂದರೆ ಅವರಿಗೆ ಅವಕಾಶವನ್ನು ಕೊಡುವ ರೀತಿಯಲ್ಲಿ ಅಷ್ಟೇ ಶಿಕ್ಷಕಿಯರನ್ನು ಸಮಾನವಾಗಿ ನೋಡಬೇಕು ಅಂತಂದರೆ, ಸಮಾನವಾದ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡಬೇಕು ಶಿಕ್ಷಣ ಕ್ಷೇತ್ರದಲ್ಲಿ. ಅಂದರೆ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಸೇವೆಯನ್ನು ನಾವು ನೋಡ್ತಾ ಇದ್ದೀವಿ. ಅವ್ರ ಮುಖಾಂತರ ಅವರ ಹೆಜ್ಜೆ, ಅವರ ದಾರಿಯನ್ನು ಅನುಸರಿಸುವಂಥ ಬಹಳ ಜನ ಶಿಕ್ಷಕಿಯರನ್ನ ನಾವು ಅದೇ ದಾರಿಯಲ್ಲಿ ನೋಡುವಂಥದ್ದು, ಗೌರವಿಸುವಂಥದ್ದು, ಮಾಡುವಂಥದ್ದು ಇದು ಒಂದು ಕಾರ್ಯಕ್ರಮ ಆಗಿದೆ. ಹಿಂದೆ ಯಾವುದೇ ಕಾರ್ಯಕ್ರಮದಲ್ಲಿ, ಇಂತಹ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರಲಿಲ್ಲ. ನಿಮಗೆ ಈ ಕಾರ್ಯಕ್ರಮ ಮಾಡಿಕೊಳ್ಳೋದಕ್ಕೆ ಈ ಆಡಿಟೋರಿಯಂ ಯೋಗ್ಯವಾಗೂ ಇಲ್ಲ, ಸಾಕು ಆಗಲ್ಲ. ಬರುವಂಥ ದಿನಗಳಲ್ಲಿ ನಿಮಗೆ ಯೋಗ್ಯವಾಗಿರುವಂಥದ್ದು ಅಂದರೆ, ನೀವು ಎಷ್ಟೋ ಜನ ಶಿಕ್ಷಕರು ಈ ಸೇವೆಯಲ್ಲಿ ಯಾವ ರೀತಿ ನೀವು ಇರ್ತೀರಾ ಅಂದರೆ, ಇದು ಒಂದು ಸೇವೆ ಅಲ್ಲ, ಇದು ಒಂದು ತಪಸ್ಸು ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕೆ ಅಂತಂದ್ರೆ, ಶಿಕ್ಷಣ ಕ್ಷೇತ್ರ ಒಂದೇ ಒಂದು ಕ್ಷೇತ್ರ ಪವಿತ್ರವಾಗಿದೆ. ಆ ಪವಿತ್ರತೆಯನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ನೀವು ಮಾಡಲೇಬೇಕು. ಯಾವ ಕ್ಷೇತ್ರ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ವಾದ ವಿವಾದಗಳಾಗತ್ತೆ, ಅಪವಾದಗಳನ್ನು ಉಳಿಸ್ಕೋತಾರೆ. ಶಿಕ್ಷಣ ಕ್ಷೇತ್ರ ಮಾತ್ರ ಯಾವತ್ತೂ ಕೂಡ, ಇವತ್ತು ಮುಂದೆ ಭವಿಷ್ಯದಲ್ಲೂ ಕೂಡ ಅಪವಾದಗಳನ್ನು ಒಲಿಸ್ಕೊಳ್ಳದೆ ಇರುವಂತ ಪವಿತ್ರತೆಯನ್ನ ಕಾಪಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಕೂಡ ಅದೇ ಆಗಿರುತ್ತೆ ಅಂತ ನಾನು ಆಶಿಸ್ತೀನಿ. ಅದು ನನ್ನ ಮನಸ್ಪೂರ್ವಕವಾಗಿರುವಂತ ಅಭಿಪ್ರಾಯ. ಶಿಕ್ಷಕರು, ಗುರುಗಳು ಅಂದ್ರೆ ಒಂದು ಪವಿತ್ರತೆ. ಗುರುವಿಗೆ ಸಾಧನೆ ಮಾಡಲೇಬೇಕು ಅನ್ನುವಂಥದ್ದು ಮನಸ್ಸಿಗೆ ಬಂದ್ರೆ ಆ ಶಿಕ್ಷಕರ ಜೀವನ ಎಲ್ಲೋ ಮುಟ್ಟುತ್ತೆ. ಅದಾದ್ಮೇಲೆ ಶಿಕ್ಷಕರ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತಂದ್ರೆ, ತಮ್ಮಲ್ಲಿ ಯಾರು ಅಭ್ಯಾಸ ಮಾಡ್ತಾ ಇರ್ತಾರೆ ಆ ಮಕ್ಕಳಿಗೆ ಎಂತ ಉತ್ತಮವಾಗಿರುವಂತ ಭವಿಷ್ಯ ಕೊಡುವಂತ, ನಿಮಗೆ ಆ ದೇವರು ಏನು ವರ ಕೊಟ್ಟಿದ್ದಾರೆ ಅಂದ್ರೆ, ಜ್ಞಾನ ಸರಸ್ವತಿ ನಿಮ್ಮಲ್ಲಿ ಇರ್ತಾರೆ. ನಾವು ದೇವರನ್ನ ಆರಾಧಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಜ್ಞಾನ ಸರಸ್ವತಿ ನಿಮಗೆ ಒಲ್ದಿರ್ತಾಳೆ. ಆ ಜ್ಞಾನ ಸರಸ್ವತಿ ನಿಮಗೆ ಒಲ್ದಿರೋದ್ರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ, ತಂದೆ ತಾಯಿಗೆ ವಿದ್ಯಾಜ್ಞಾನ ಅಂದ್ರೆ ತಿಳುವಳಿಕೆ ಜ್ಞಾನ ಇರಲ್ಲ, ಸಾಮಾನ್ಯ ಜ್ಞಾನ ಇರಲ್ಲ, ವಿದ್ಯೆಯ ಅರಿವಿರಲ್ಲ. ರೈತರಿರ್ತಾರೆ, ಬಡವರಿರ್ತಾರೆ. ಆ ತಂದೆ ತಾಯಿಯ ಮಕ್ಕಳಿಗೆ ಉತ್ತಮವಾಗಿರುವಂತ ಭವಿಷ್ಯನ ಏನಾದ್ರು ಕೊಡಿಸೋದಕ್ಕೆ, ಏನಾದ್ರು ಸಾಧನೆ ಮಾಡುವಂತ ಒಂದು ಆಲೋಚನೆ ಇದ್ರೆ ಅದು ಶಿಕ್ಷಣ ಕ್ಷೇತ್ರ ಮಾತ್ರ. ಅದರಲ್ಲಿ ಶಿಕ್ಷಕರು, ಗುರುಗಳು ವಿಶೇಷವಾಗಿ ಪ್ರಮುಖವಾಗಿರುವಂತ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳಿ ಸಾವಿರಾರು ಮಕ್ಕಳಿಗೆ, ಲಕ್ಷಾಂತರ ಮಕ್ಕಳಿಗೆ ಭವಿಷ್ಯವನ್ನು ಕೊಡಿ, ವಿದ್ಯೆಯನ್ನ ಕೊಡಿ. ಬೇರೆ ಯಾವುದೇ ಆಸ್ತಿಯನ್ನ ಕೊಡಬೇಡಿ. ಹೆಣ್ಮಕ್ಳಾಗಿರ್ಲಿ, ಗಂಡು ಮಕ್ಕಳಾಗಿರ್ಲಿ, ವಿದ್ಯೆಯನ್ನು ಮಾತ್ರ ದಾನ ಮಾಡಿ. ಆ ವಿದ್ಯೆ ಜೀವನದಲ್ಲಿ ಬೇರೆ ಎಲ್ಲ ಯಶಸ್ಸನ್ನ ತಂದು ಕೊಡುತ್ತೆ ಅನ್ನುವಂಥದ್ದನ್ನ ನೀವು ಎಷ್ಟು ಆ ಅರಿವಿನಿಂದ ಮಾತಾಡ್ತೀರಾ, ಆ ತಿಳುವಳಿಕೆಯಿಂದ ಜ್ಞಾನವನ್ನ ಕೊಡ್ತೀರಾ, ಆ ಮಕ್ಕಳಿಗೆ ನೀವು ಮಾಡೋ ಸೇವಾ ಮನೋಭಾವದ ಈ
ಈ ಸೇವೆ ಅವರ ಭವಿಷ್ಯವನ್ನ ಕಟ್ಟುತ್ತೆ, ಅವರ ಭವಿಷ್ಯವನ್ನ ಕಟ್ಟುತ್ತೆ, ಇಡೀ ದೇಶದ ಗೌರವವನ್ನು ಉಳಿಸುವಂತ ದಾರಿಯನ್ನು ಮುಟ್ಟಿಸ್ತಾರೆ. ಯಾವಾಗಲೂ ನನಗೆ ಪ್ರಾಥಮಿಕ ಮಟ್ಟದಲ್ಲಿರುವಂತ ಶಿಕ್ಷಕಿಯರನ್ನ ನೋಡಿದ್ರೆ ಬಹಳ ನನಗೆ ಸಹನೆ, ಅವ್ರನ್ನ ನೋಡಿದ್ರೆ ಸಹನೆ, ಸಮಾಧಾನ. ಸ್ವಲ್ಪ ತಿಳುವಳಿಕೆ ಬಂದಾದ್ಮೇಲೆ ಮಕ್ಕಳನ್ನ ತಿದ್ಕೋಬಹುದು ಅಂತ ಹೇಳ್ತಾರೆ. ತಿಳುವಳಿಕೆ ಏನೂ ಇಲ್ಲದೆ ಇರುವಂತ ಮಕ್ಕಳನ್ನ ತಿದ್ದೋದು, ಅವನ್ನ ಓದೋದ್ರ ಕಡೆ ಅವರ ಜ್ಞಾನ ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಆಟ ಆಡಿದ್ರೆ ಸಾಕು, ತೀಟೆ ಮಾಡಿದ್ರೆ ಸಾಕು, ಒಬ್ಬರು ಕಾಲು ಎಳೆದ್ರೆ ಸಾಕು, ಒಬ್ಬನ ಆ ಥರ ಮನ್ಸು, ಅಂದ್ರೆ ನಮ್ಮ ಮನ್ಸು ನಮ್ಮನ್ನೇ ಸ್ಥಿಮಿತದಲ್ಲಿ ಇಲ್ಲದೆ ಇರುವಂತ ವಯಸ್ಸಲ್ಲಿ ಆ ಮಕ್ಕಳನ್ನ ತಿದ್ದಿ 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 ದಡ ಸೇರಿಸ್ತಿರಲ್ಲ, ಅದರಿಂದ ನಿಮ್ಮ ಬಗ್ಗೆ ನನಗೆ ಹೆಚ್ಚಿನ ಕಾಳಜಿ. ನಾವು ನೋಡ್ತೀವಿ ಮಕ್ಕಳನ್ನ, ನಾವು 5 ವರ್ಷ 10 ವರ್ಷ ಮಕ್ಕಳನ್ನ ಒಂದು ದಿನ ರಜಾ ಇದ್ರೆ ನಾವು ಮನೆಯಲ್ಲಿ ಸುಧಾರ್ಸಕ್ಕಾಗಲಿ ಟಿವಿ ನೋಡು ಅಂತ ಹೇಳ್ತಾರೆ. ಇಲ್ಲ ಮೊಬೈಲ್ ತೆಕ್ಕೊಡ್ತಾರೆ. ಇವಾಗ ಮೊಬೈಲಲ್ಲಿ ಗೇಮ್ಸ್ ಆಡಿ ಅಂತ. ಆದರೆ ಮೊಬೈಲ್ನ ಚಟದಿಂದ, ಟಿವಿಯ ಚಟದಿಂದ ಮಕ್ಕಳನ್ನ ಅಮುಗ್ಧ ಮನಸ್ಸನ್ನ ನೀವು ತಿದ್ದುವಂತ ಪ್ರಯತ್ನ ಮಾಡುವಂಥದ್ದು. ನೀವು ಆಕರ್ಷಣೆ, ಅಂದ್ರೆ ನಿಮ್ಮ ಆಕರ್ಷಣೆ ಆ ಮಕ್ಕಳಿಗೆ ಯಾವ ಕಡೆ ಗಮನ ಹರಿಸ್ಬೇಕು, ಆ ಮಕ್ಕಳು ಯಾವ ಕಡೆ ಗಮನ ಹರಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ ಪ್ರತಿದಿನ ನೀವು ಒಂದು ಏನಂತೀರ ಹೋಮ್ವರ್ಕ್ ಮಾಡ್ಕೊತೀರಲ್ಲ, ಆ ಸೇವೆ ಏನಿದೆ ಯಾರು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಪಾವಿತ್ರತೆ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಉಳ್ಕೊಂಡಿದೆ, ಬೇರೆ ಎಲ್ಲ ಕ್ಷೇತ್ರದಲ್ಲಿ ಉಳ್ಕೊಂಡಿದೆ ಅಂತ ನಾನು ಹೇಳಲ್ಲ. ಬೇರೆ ಎಲ್ಲ ಕ್ಷೇತ್ರದಲ್ಲಿ ಪಾವಿತ್ರತೆ ಉಳ್ಕೊಂಡಿದೆ ಅಂತ ಹೇಳಲ್ಲ. ಆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಬಂದಾಗ ಮಾತ್ರ ಆ ಒಂದು ಪದ ಹೇಳ್ತೀನಿ. ನೀವು ಯಾವುದೇ ಕಾರ್ಯಕ್ರಮಕ್ಕೆ ನಾನು ಹೆಮ್ಮೆಯಿಂದ ಪಾಲ್ಗೊಳ್ಬೇಕು ಅನ್ಸೋದು. ನೀವು ಯಾವುದೇ ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಮುಜುಗರ ಮಾಡ್ಕೊಳ್ಳದೆ ನಿಮ್ಮ ಜೊತೆ ನನ್ನ ಸಮಯನ ಕಳಿಬೇಕು ಅಂದ್ಕೊಳ್ಳೋದು ನನ್ನ ಅನುಭವಕ್ಕೂ ಮತ್ತೆ ಈ ಜಾಗದಲ್ಲಿ ನನಗೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಸಮಾಧಾನವನ್ನು ತಂದುಕೊಡುತ್ತೆ. ಆ ಕಾರಣದಿಂದ ನಾನು ಯಾವುದೇ ಕಾರ್ಯಕ್ರಮ ಶಿಕ್ಷಕರು ಕರೆದಾಗ ನಿಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಯಾರೇ ಕರೆದಾಗ ಒಂದು ಮಮಕಾರದಿಂದ ಬರ್ತೀನಿ, ತಾಯಿಯ ಮಮಕಾರದಿಂದ ಬರ್ತೀನಿ. ಏನೇ ಸೇವೆ ಮಾಡಿದ್ರು ಕೂಡ ಗುರುಗಳ ಆಶೀರ್ವಾದ ಇರಬೇಕಾಗತ್ತೆ. ನನ್ನ ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ಗುರುವಿನ ಆಶೀರ್ವಾದದಲ್ಲಿ ಇರುವಂಥ ಶಕ್ತಿ ಬೇರೆ ಯಾವ ಯಶಸ್ಸಲ್ಲೂ ಇರಲ್ಲ. ಯಾವುದೇ ಒಂದು ಯಶಸ್ಸನ್ನ ಸಾಧಿಸ್ಬೇಕಾದ್ರೆ ಗುರುಗಳ ಆಶೀರ್ವಾದ ಇರಬೇಕು, ಶ್ರದ್ಧೆ ಇರಬೇಕು. ಅವರನ್ನ ಹೋಲಿಸ್ಕೊಂಡಾಗ ಮಾತ್ರ ನಾವು ನಿಜವಾದ ಗುರಿಯನ್ನು ಮುಟ್ಟಬಹುದು. ಹಠ ಇರುತ್ತೆ, ಆದರೆ ಗುರಿ ಮುಟ್ಟಕ್ಕಾಗಲ್ಲ. ಗುರಿ ಮುಟ್ಟಬೇಕಂದ್ರೆ ಗುರುಗಳ ಸಾಧನೆ ನಮಗೆ ಬೇಕಾಗುತ್ತೆ. ಈ ದಿನ ನಾವು ಬಹಳ ಒಳ್ಳೆಯ ವಿಚಾರವನ್ನ ತಗೊಳ್ತಾ ಇದೀವಿ. ಇನ್ನೂ ಕೂಡ ಸಮಾಜದಲ್ಲಿ ಸುಧಾರಣೆಗಳ ಅವಶ್ಯಕತೆ ಇದೆ. ಹೇಳ್ತಾ ಇದ್ರು ಸತಿ ಪದ್ಧತಿ ಅಂತ. ಸತಿ ಪದ್ಧತಿ ಬಗ್ಗೆ ಬಹಳ ಚೆನ್ನಾಗಿ BU ಅವರು ಹೇಳ್ತಾ ಇದ್ರು. ಅದು ನಾವು ಈಗ ಸುಧಾರಿಸಿದೀವಿ ಅಂತ ಹೇಳ್ತಾ ಇದೀವಿ. ಸುಧಾರಿಸಿದೀವಿ ಅಂತ ಯಾವ ಮಟ್ಟದಲ್ಲಿ ಸುಧಾರಿಸಿದೀವೋ ಗೊತ್ತಲ್ಲ. ಇನ್ನೂ ಕೂಡ ಮಕ್ಕಳಲ್ಲಿ, ಇನ್ನೂ ಚಿಕ್ಕ ಹಸು ಕಂದಮ್ಮಗಳಲ್ಲಿ ಶೋಷಣೆ ನಡೀತಾ ಇದೆ. ಆ ಕಾಲದಲ್ಲಿ ಶೋಷಣೆ ನಡೀತಾ ಇರಲಿಲ್ಲ. ಇವತ್ತು 10 ವರ್ಷ 15 ವರ್ಷ 16 ವರ್ಷ 17 ವರ್ಷ ಮಕ್ಕಳಲ್ಲಿ ಶೋಷಣೆ ನಡೀತಾ ಇದೆ. ತಂದೆಯ ವಯಸ್ಸಿನವರು, ಅಣ್ಣನ ವಯಸ್ಸಿನವರು, ಮಕ್ಕಳು, ಇಬ್ಬರು ಮಕ್ಕಳಾಗಿರುವಂಥವ್ರು ಕೂಡ ಅಮಾಯಕರ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಬಲಿ ತಗೊಳ್ಳುವಂಥದ್ದು, ಅವರ ಜೀವನವನ್ನ ಬಲಿ ತಗೊಳ್ಳುವಂಥದ್ದು, ಅವರ ಆಸೆ, ಭವಿಷ್ಯ, ಅವರ ಯಾವ ರೀತಿ ಇರಬೇಕು, ಅವ್ರ ಜೀವನವನ್ನ ಕಟ್ಟಬೇಕು, ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಅಮಾಯಕ ಮಕ್ಕಳನ್ನ, ಯಾರೋ ತಂದೆ ಇಲ್ಲದೆ ಇರೋ ಮಗುನ, ತಾಯಿ ಇಲ್ಲದೆ ಇರೋ ಮಕ್ಕಳನ್ನ ಬಲಿ ತಗೋತಾ ಇರ್ತಾರೆ ಅವರ ಆಸೆ ಆಕಾಂಕ್ಷೆಗಳಿಗೆ. ಅಂಥದನ್ನ ತಡೆಗಟ್ಟಬೇಕು ಅಂದ್ರೆ, ಅಂಥದಕ್ಕೆ ಒಂದು ಕ್ರಾಂತಿಯ ಹೆಜ್ಜೆ ಇಡಬೇಕು ಅಂದ್ರೆ ಇಂಥವೆಲ್ಲ ಬದಲಾವಣೆಗಳಾಗಬೇಕಾಗತ್ತೆ. ಇಂಥವೆಲ್ಲ ಬದಲಾವಣೆ ಆಗಬೇಕು ಅಂದ್ರೆ ಇವತ್ತು ನಾನು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೂ ಒಂದೇ ಒಂದು ಕಾರಣ ಇದೆ. ಒಂದು ಮುಜುಗರನೂ ಇದೆ, ಹಿಂಸೆನೂ ಇದೆ. ಪ್ರತಿಯೊಂದು ಶಿಕ್ಷಕಿ ಕೂಡ ಸಾವಿತ್ರಿಬಾಯಿ ಫುಲೆ ಆಗಬೇಕು. ಪ್ರತಿಯೊಂದು ಹೆಣ್ಮಕ್ಕಳನ್ನ ಕೂಡ ಯಾವ ರೀತಿ ಸುರಕ್ಷಿತವಾಗಿರುವಂಥ ವಾತಾವರಣ ನಾವು ಕೊಡಬೇಕು, ನಾವು ಮಾತ್ರ ಕೊಡಬೇಕು. ಕಾನೂನು ರೀತಿ ಕೊಡ್ತೀವಿ, ಸಂವಿಧಾನದಲ್ಲಿ ಕೊಡ್ತೀವಿ ಅಂತ ಬರೀ ಪುಸ್ತಕದಲ್ಲಿ ಓದ್ತಾ ಇದ್ರೆ ನಾವು ಯಾವತ್ತೂ ಆ ಸುರಕ್ಷತೆಯ ವಾತಾವರಣ ಕೊಡ್ಲಿಕ್ಕೆ ಆಗಲ್ಲ. ನಾವು ಯಾವ ರೀತಿ ವಾತಾವರಣನ ಸೃಷ್ಟಿ ಮಾಡ್ತೀವಿ, ಆ ಸೃಷ್ಟಿ ಮಾಡೋ ವಾತಾವರಣದಲ್ಲಿ ಮಾತ್ರ ಮಕ್ಕಳು ಸುರಕ್ಷತೆಯಿಂದ ಇರ್ಲಿಕ್ಕೆ ಆಗುತ್ತೆ ಅನ್ನುವಂಥ ನಂಬಿಕೆ. ಯಾರೇ ಒಬ್ಬರು ನಮ್ಮನ್ನ ನೋಡುವಷ್ಟರಲ್ಲಿ, ಗುರುಗಳನ್ನ ನೋಡುವಷ್ಟರಲ್ಲಿ, ಶಿಕ್ಷಕರನ್ನ ನೋಡುವಷ್ಟರಲ್ಲಿ, ಶಿಕ್ಷಕಿಯರನ್ನ ನೋಡುವಷ್ಟರಲ್ಲಿ ಒಂದು ಮಗು ಬಂದು ನಮ್ಮ ಹತ್ರ ಯಾವತ್ತು ತನ್ನ ನೋವನ್ನ ಹೇಳ್ಕೊಳ್ಳುತ್ತೆ, ತಂದೆ ತಾಯಿಯನ್ನ ಬಿಟ್ಟು ನಮ್ಮ ಮುಂದೆ ಹೇಳ್ಕೊಳ್ಳುತ್ತೆ ಅಂತ ಅವತ್ತು ಮಾತ್ರ ಮಕ್ಕಳಿಗೆ ಸ್ವತಂತ್ರ, ಅವತ್ತು ಮಾತ್ರ ಇಡೀ ಜಗತ್ತಿಗೆ ಸ್ವತಂತ್ರ. ಕಣ್ಣನ್ನ, ಪ್ರಪಂಚದ ಜ್ಞಾನವನ್ನ ನೋಡದೇ ಇರುವಂತ ಮಗು, ಕಣ್ಣನ್ನ ಅಂದ್ರೆ ಇನ್ನೂ ತನ್ನ ತಿಳುವಳಿಕೆಯಲ್ಲಿ, ಜ್ಞಾನದಲ್ಲಿ ಅಷ್ಟು ಅಂದ್ರೆ ಮೆಚುರಿಟಿ ಇಲ್ಲದೆ ಇರುವಂತ ಮಕ್ಕಳು ಯಾವತ್ತು ಬಂದು ಸ್ವತಂತ್ರವಾಗಿ ತಮ್ಮ ನೋವನ್ನ, ಭಾವನೆಗಳನ್ನ, ತಮಗೇನಾದ್ರೂ ಹೆಚ್ಚು ಕಡಿಮೆ ಆದಾಗ ಹೇಳಿಕೊಡುವಂತ ವಾತಾವರಣನ ನಾವು ಸೃಷ್ಟಿ ಮಾಡಿದಾಗ ಮಾತ್ರ ಒಳ್ಳೆಯ ಜಗತ್ತನ್ನ, ಒಳ್ಳೆಯ ವಾತಾವರಣವನ್ನ, ಸಮಾಜವನ್ನ ಕಟ್ಟಕ್ಕೆ ಆಗತ್ತೆ.
ಮುಗ್ಧ ಮಕ್ಕಳನ್ನ ರಕ್ಷಣೆ ಕೊಡುವಂಥದ್ದು ಆದ್ಯತೆ ಆಗಬೇಕು. ಶಿಕ್ಷಕರು ಮತ್ತೆ ಶಿಕ್ಷಕಿಯರಿಬ್ಬರಿಗೂ ಕೂಡ ಮುಗ್ಧ ಮಕ್ಕಳನ್ನ ರಕ್ಷಣೆಯನ್ನ ಮಾಡುವಂತ ವಾತಾವರಣವನ್ನ ನೀವು ಶಾಲೆಗಳಲ್ಲಿ ಸೃಷ್ಟಿ ಮಾಡಿದಾಗ ಮಾತ್ರ ನಿಮ್ಮ ಶಿಕ್ಷಕ ವೃತ್ತಿಗೆ ನೀವು ನ್ಯಾಯವನ್ನ ಕೊಟ್ಟಂಗಾಗುತ್ತೆ. ಇದು ಒಂದು ತಪಸ್ಸು ಮಾಡುವಂತ ಜಾಗ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರುವಂತ ಜಾಗ. ಒಂದು ಋಷಿಗಳು ಆ ಕಾಲದಲ್ಲಿ ಜ್ಞಾನವನ್ನ ಧಾರೆ ಮಾಡಬೇಕು ಅಂತಂದ್ರೆ ಒಂದು ವಾತಾವರಣ ಇಡ್ತಾ ಇದ್ರು, ಹೌದಲ್ವಾ? ಗುರುಕುಲ ಅಂತ. ಆ ಗುರುಕುಲದಲ್ಲಿ ಯಾವಾಗ್ಲೂ ಜ್ಞಾನದ ಹಸಿವಿರ್ಬೇಕಾಗಿತ್ತು. ಯಾವ ಹಸಿವಿರ್ತಾ ಇತ್ತು? ಋಷಿಗಳು ಇರುವಂತ ಜಾಗದಲ್ಲಿ, ಗುರುಕುಲದಲ್ಲಿ ಜ್ಞಾನದ ಹಸಿವಿರ್ತಾ ಇತ್ತು. ನೀವು ಕೂಡ ಅಂತ ವಾತಾವರಣ ಭವಿಷ್ಯದ ಮಕ್ಕಳಿಗೆ, ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಹೆಣ್ಮಗು ಶೋಷಿತಳಾಗ್ತಾಳೆ ಅಂದ್ರೆ ಅವತ್ತಲ್ಲಿ ಬಲಾತ್ಕಾರ ಯಾರಿಂದ ಆಗಿರುತ್ತೆ? ಗಂಡು ಮಕ್ಕಳಿಂದ ಆಗಿರುತ್ತೆ. ಗಂಡು ಮಕ್ಕಳಿಗೂ ನೀವು ಒಳ್ಳೆ ಬುದ್ಧಿಯನ್ನ, ಸಂಸ್ಕಾರವನ್ನ, ಭಯವನ್ನ, ಸಂಸ್ಕಾರ ಹೆಣ್ಮಕ್ಳಿಗೆ ಕಲಿಸ್ಬೇಕಾಗಿಲ್ಲ, ಗಂಡು ಮಕ್ಕಳಿಗೂ ಕೂಡ ಕಲಿಸ್ಬೇಕಾಗಿರುವಂತ ಜಗತ್ತನ್ನ ಸೃಷ್ಟಿ ಮಾಡಿ. ತಾರತಮ್ಯ ಬೇಡ. ನಾವು ಅದನ್ನೇ ಓದ್ತಾ ಬಂದ್ರಿ. ಸಾವಿತ್ರಿಬಾಯಿ ಫುಲೆ ಅವರು ಸಮಾನತೆಯ ಬಗ್ಗೆ ಅವರು ಕಾಳಜಿಯನ್ನ ವಹಿಸಿದ್ರು. ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡಬಾರ್ದು. ಸಮಾನತೆ, ಇಬ್ರು ಸಮಾನರು. ಒಬ್ಬರಿಗೆ ನೋವಾಗುವಂತ ಸಂಗತಿಯನ್ನ, ಒಬ್ಬರಿಗೆ ಹಿಂಸೆ ಮಾಡುವಂತ ಸಂಗತಿಯನ್ನ, ಮುಜುಗರ ಮಾಡುವಂತ ಸಂಗತಿಯನ್ನ ಗಂಡು ಮಕ್ಕಳು ಕೂಡ ಮಾಡಬಾರ್ದು ಅನ್ನುವಂಥ ಚರಿತ್ರೆನ ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ. ನೀವು, ನಾವು, ಅದರಲ್ಲಿ ವಿಶೇಷವಾಗಿ ಶಿಕ್ಷಕಿಯರು ಹೆಚ್ಚಿನ ಪಾಲನ ವಹಿಸ್ಬೇಕು ಅಂತ ಇವತ್ತು ನಾನು ಬಹಳ ಕಳಕಳಿಯಿಂದ, ನೋವಿಂದ ಕೂಡ ಹೇಳ್ತೀನಿ. ಎಷ್ಟೋ ಜನ ಮುಗ್ಧ ಮಕ್ಕಳು ಹೇಳ್ಕೊಳಕ್ಕಾಗದೆ ಬಹಳ ಹಿಂಸೆಗೆ ವರ್ಷಾನ್ಗಟ್ಲೆ ಆ ಹಿಂಸೆನ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ಮುಕ್ತವಾಗಿ ಮಕ್ಕಳ ಹತ್ರ ಶಾಲೆಯ ವಾತಾವರಣದಲ್ಲಿ ಏನೆಲ್ಲ ನೋವುಗಳಿದ್ರು ಕೂಡ ಹೇಳ್ಕೊಳಕ್ಕಾಗದೆ ಪರಿತಪಿಸ್ತಾ ಇರ್ತಾರೆ. ಸೂಕ್ಷ್ಮವಾಗಿರುವಂಥ ಮನಸ್ಥಿತಿಯಲ್ಲಿರೋ ಮಕ್ಕಳನ್ನ, ಅವ್ರಿಗೆ ಆಗ್ತಾ ಇರುವಂಥ ನೋವನ್ನ, ಅವ್ರನ್ನ ಬರೀ ವಿದ್ಯೆಯನ್ನ ಕಲಿಸ್ಬಿಟ್ರೆ ಜೀವನ ನಡೆದೋಗಲ್ಲ. ಎಷ್ಟೊಂದು ಅವರು ವಿದ್ಯಾವಂತರಾಗಿದ್ರು ಕೂಡ ಎಷ್ಟು ತಿಳುವಳಿಕೆ ಬೇಕು, ಜ್ಞಾನ ಬೇಕು, ವಿಚಾರವಂತಿಕೆ ಬೇಕು, ಸಮಾಜವನ್ನ ಕಟ್ಟುವ ಎಲ್ಲಾ ಗುಣಲಕ್ಷಣಗಳನ್ನು ಕಳಿಸುವಂತ ನೀವು ಶಿಕ್ಷಕಿಯರಾಗಬೇಕು ಅಂತ ನಾನು ನಿಮ್ಮನ್ನ ಆರಾಧಿಸ್ತೀನಿ. ಈ ವೃತ್ತಿಯನ್ನ ಆರಾಧಿಸ್ತೀನಿ. ನಾನು ದೇವ್ರ ಪೂಜೆಗಿಂತ ನನ್ನ ಕೆಲಸನ ನಾನು ಆರಾಧಿಸ್ತೀನಿ. ಅದು ನನ್ನ ಗುರು ಹಿರಿಯರು ಮತ್ತೆ ನನ್ನ ಶಿಕ್ಷಕರು ನನಗೆ ದಾರೆ ಎರೆದಿರುವಂತ ವಿದ್ಯೆ. ನಾನು ನನ್ನ ಶಿಕ್ಷಕಿಯರನ್ನ ಉನ್ನತ ಸ್ಥಾನದಲ್ಲಿ ಇಡ್ತೀನಿ. ನನ್ನ ತಂದೆ ತಾಯಿಯಷ್ಟೇ ಅವರು, ನನ್ನ ತಂದೆಯ ಅನುಪಸ್ಥಿತಿಯಲ್ಲಿ, ನನ್ನ ತಂದೆಯವರು ನಮಗೆ ಸಮಯ ಕೊಡಕ್ ಆಗದೆ ಇರುವಂತಹ ಸಂದರ್ಭದಲ್ಲಿ, ನನ್ನ ತಾಯಿ ಅಂತ ವಿದ್ಯಾಭ್ಯಾಸವನ್ನ ಮಾಡದೇ ಇರುವಂತಹ ಸಂದರ್ಭದಲ್ಲಿ ನನ್ನನ್ನ ಗುರು ಹಿರಿಯರು, ಶಿಕ್ಷಕರು ಈ ಮಟ್ಟಕ್ಕೆ, ಈ ರೀತಿಯ ಆಲೋಚನೆಯಿಂದ ನಾನು ಬದುಕಬೇಕು ಅನ್ನುವಂಥ ತಿಳುವಳಿಕೆ, ಜ್ಞಾನ ನನಗೆ ನನ್ನ ಗುರುಗಳಿಂದ, ನಿಮ್ಮ ಹಾಗೆ ಶಿಕ್ಷಕಿಯರಿಂದ ನನ್ನನ್ನು ತಿದ್ದಿದ್ದಾರೆ. ಅವರಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅನ್ನುವಂಥದ್ದು ಅವರಿಗೆ ಸದಾ ಕಾಲ ನಾನು ಯಾವತ್ತಿದ್ರೂ ಇಂಥ ವೇದಿಕೆಗಳನ್ನಿದ್ದಾಗ ಒಂದು ನಾನು ಗುರು ಪ್ರಣಾಮಗಳು ಅಂದರೆ ಅವರಿಗೆ ನನ್ನ ವಂದನೆ, ಮನಸ್ಫೂರ್ತವಾಗಿ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ಅವ್ರು ರಿಟೈರ್ಡ್ ಆಗಿರ್ಬೋದು ಟೀಚರ್ಸ್, ಆದರೂ ಕೂಡ ಅವ್ರ ಹೆಸರು ಮರ್ತಿರ್ಬೋದು, ಆದರೆ ನಾನು ಶಾಲಾ ವ್ಯವಸ್ಥೆಯಿಂದ ಅದಾದ್ಮೇಲೆ ಈ ದಿನದವರೆಗೂ ಕೂಡ ನನಗೆ ಇಂಥ ತಿಳುವಳಿಕೆಯನ್ನು ಕೊಟ್ಟಿರುವಂಥ ನನ್ನ ಗುರುಗಳನ್ನ ಆರಾಧಿಸ್ತಾನೆ ಇರ್ತೀನಿ ಅಂತ ಹೇಳ್ತಾ, ನನ್ನಾಗೆ ನಿಮ್ಮ ಎಲ್ಲ ಸ್ಟೂಡೆಂಟ್ಸು ಅದೇ ರೀತಿ ನಿಮ್ಮನ್ನು ಆರಾಧಿಸ್ಬೇಕಂದ್ರೆ ನೀವು ಯಾವ ರೀತಿ ನಿಮ್ಮ ಚಿಂತನೆ ಇರಬೇಕು, ಆಲೋಚನೆ ಇರಬೇಕು. ನನ್ನ ಆದಿಯಾಗಿ ಅವರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ, ಅವರು ವೃತ್ತಿ ಡಾಕ್ಟರ್ ಆಗಿರಲಿ, ಲಾಯರ್ ಆಗಿರಲಿ, ಯಾವುದೇ ಸೇವೆಯನ್ನ ಮಾಡಲಿ, ಆದರೆ ನಿಮ್ಮನ್ನ ಆರಾಧಿಸುವಂತ ಒಂದು ಆಲೋಚನೆ ಆ ಮಕ್ಕಳಲ್ಲಿ ಬರ್ಬೇಕಂದ್ರೆ ನಿಮ್ಮಲ್ಲಿ ಪರಿವರ್ತನೆ ಆಗಬೇಕು. ನೀವು ಯಾವುದೇ ಸಂಘಟನೆ ಮಾಡಿ ನನಗೆ ಬೇಜಾರಿಲ್ಲ, ನಿಮ್ಮ ಸಂಘಟನೆಗೆ ಖಂಡಿತ ಪ್ರೋತ್ಸಾಹ ಕೊಡೋಣ. ನೀವು ಯಾವುದೇ ಸಂಭ್ರಮವನ್ನು ಆಚರಣೆ ಮಾಡಿ ನನಗೆ ಬೇಜಾರಿಲ್ಲ, ಖುಷಿ ಪಡಬೇಕು. ಎಲ್ಲಿ ಸಂಭ್ರಮವಿರುತ್ತೆ, ಎಲ್ಲಿ ಕನಸಿರುತ್ತೆ, ಆ ಕನಸು ಯಶಸ್ಸಾಗೋದಕ್ಕೆ ತಪಸ್ಸಿರುತ್ತೆ. ಯಾವುದೇ ಕನಸು ಅದನ್ನ ಯಾವುದೋ ಒಂದು ಕನಸಿಲ್ಲದೆ ಇರೋಂಥ ಜೀವನ ಅಲ್ಲ. ಕನಸು ಇರಬೇಕು, ಸಂಭ್ರಮ ಇರಬೇಕು. ಸಂಭ್ರಮ ಇದ್ರೇನೆ ನಾವು ಹೊಸ ಜಗತ್ತನ್ನ ನೋಡಕ್ಕಾಗತ್ತೆ, ಹೊಸ ಪ್ರಯತ್ನವನ್ನ ಮಾಡಕ್ಕಾಗತ್ತೆ, ಸಾಧನೆಯನ್ನ ಮಾಡಕ್ಕಾಗತ್ತೆ. ಅಂತ ಸಾಧನೆ ಬಹಳ ಜನ ಹೆಣ್ಮಕ್ಳು ಮಾಡಿದ್ದಾರೆ, ಬಹಳ ಸ್ವಲ್ಪ ಜನ ಚರಿತ್ರೆಯ ಪುಟಗಳಲ್ಲಿ ಉಳಿದೋಗಿದ್ದಾರೆ. ಶಿಕ್ಷಕರು ಯಾವತ್ತೂ ಕೂಡ ಹೆಸರು ಮಾತ್ರ ಇರಲ್ಲ, ಆದರೆ ಶಿಕ್ಷಕರು, ಶಿಕ್ಷಕಿಯರು ಅಂತ ನಿಮ್ಮನ್ನ ಎಲ್ಲ ಇದರಲ್ಲೂ ಕೂಡ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಅಂದ್ರೆ ತ್ರಿಮೂರ್ತಿಗಳಿಗೆ ಹೋಲಿಸ್ತಾರೆ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಅಂದ್ರೆ ನಿಮ್ಮ ಶಕ್ತಿ ಏನು, ನಿಮ್ಮ ಸಾಧನೆ ಏನು, ನಿಮ್ಮ ಗೌರವ ಏನು, ಯಾವತ್ತೂ ನಿಮ್ಮ ಗೌರವಕ್ಕೆ ಧಕ್ಕೆ ಬರದೇ ಇರುವಂತ ರೀತಿ ನೀತಿಯಲ್ಲಿ ನಾವು ನಡೆಯುವಂಥವ್ರು ಆಗಬೇಕು. ಇದನ್ನ ನನ್ನ ಗುರುಗಳು ನನಗೆ
ಶಿಕ್ಷಣವಾಗಿ ದಾರಿ ಎತ್ತಿದ್ದಾರೆ, ಅವರ ಜ್ಞಾನವಾಗಿ ನನಗೆ ದಾರಿ ಎತ್ತಿದ್ದಾರೆ. ನನಗೆ ನನ್ನ ಕೆಲಸನೇ ನನಗೆ ದೇವರು. ನಾನು ಏನು ಕೆಲಸ ಮಾಡ್ತೀನಿ ಅದು ನನ್ನ ದೇವರು. ನನ್ನನ್ನು ನಂಬಿರುವಂಥವ್ರೆ ನನಗೆ ದೇವರು. ನನ್ನನ್ನು ಯಾರು ನಂಬ್ತಾರೆ ಅವರಿಗೆ ಮೋಸ ಆಗದೆ ಇರೋಂಗೆ, ಅವ್ರು ಯಾವತ್ತು ಯಾರ ಮುಂದೆನೂ ತಲೆ ಬಗ್ಗಿಸ್ದೇ ಇರೋಂಗೆ ನಾನು ಕೆಲಸ ಮಾಡುವಂಥದ್ದೇ ನನ್ನ ಸಾಧನೆ. ನಾನು ಪೂಜೆ ಮಾಡದೇ ಇರ್ಬೋದು, ನಾನು ದೇವಸ್ಥಾನಕ್ಕೆ ಕರೆದ್ರೆ ಹೋಗದೆ ಇರ್ಬೋದು, ಕಾರ್ಯಕ್ರಮಗಳಿಗೆ ಕರೆದ್ರೆ ಭಾಗಿಯಾಗದೆ ಇರ್ಬೋದು. ಆದರೆ ನನ್ನ ಕೊನೆಯ ಪ್ರಯತ್ನ ಏನಾಗಿರುತ್ತೆ, ನನಗೆ ಸಿಕ್ಕ ಕಾಲಾವಕಾಶದಲ್ಲಿ ನನ್ನ ಸಾಧನೆ ಏನು, ನನ್ನ ಗುರಿ ಏನು, ನಾನು ನನ್ನ ಕ್ಷೇತ್ರಕ್ಕೆ ಎಷ್ಟು ಆಸ್ತಿ ಆಗಿದ್ದೀನಿ, ಯಾವ ರೀತಿ ಆಗಿದ್ದೀನಿ ಅನ್ನೋವಂಥದ್ದೇ ನನ್ನನ್ನು ಪ್ರಶ್ನೆ ಆಗಿ ಕಾಣ್ತಾ ಇರುತ್ತೆ. ಎಷ್ಟೊಂದು ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ವಿಶೇಷವಾಗಿ ನಾನು ಶಿಕ್ಷಕಿಯರಲ್ಲಿ ಮತ್ತು ಶಿಕ್ಷಕರಲ್ಲಿ ಪದೇ ಪದೇ ಮನವಿ ಮಾಡ್ತೀನಿ, ಯಾವುದೇ ಶಾಲೆಯ ವಾತಾವರಣನ ಹದಗೆಡದೇ ಇರೋಂಗೆ ನೋಡ್ಕೋಬೇಕು. ತಕ್ಕ ಮಟ್ಟಿಗೆ ತಂದೆ ತಾಯಿಗಳ ಜೊತೆ ಒಳ್ಳೆಯ ರೀತಿಯ ಒಡನಾಟವನ್ನು ಇಟ್ಕೋಬೇಕು. ಶಾಲಾ ವ್ಯವಸ್ಥೆ ಮತ್ತು ಪ್ರೌಢ ವ್ಯವಸ್ಥೆಗೆ, ನೀವು ಪ್ರಾಥಮಿಕ ವ್ಯವಸ್ಥೆಯಲ್ಲಿರುವಂಥ ಪ್ರೌಢ ವ್ಯವಸ್ಥೆಗೆ ಬಂದಾಗ ಮಕ್ಕಳಿಗೆ ಯಾವ ಜ್ಞಾನವನ್ನು ತಿಳಿಸ್ಬೇಕು, ಯಾವ ರೀತಿಯ ವಿಚಾರವಂತಿಕೆಯನ್ನು ಅವರಿಗೆ ತಿಳಿಸ್ಬೇಕು, ಮತ್ತೆ ಎಲ್ಲ ಪುಸ್ತಕದಲ್ಲಿ ಇರುತ್ತೆ, ಆದರೆ ತಲೆಯಲ್ಲಿ ಏನೂ ಇರಲ್ಲ. ಅದನ್ನು ತುಂಬಿಸುವಂಥ ಪ್ರಯತ್ನ ಮಾಡಿ. ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಪ್ರಾತಿನಿಧ್ಯತೆ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ಪ್ರಯತ್ನ ಒಂದು ಹೆಜ್ಜೆ ನಾವು ಪ್ರಯತ್ನ ಮಾಡಿದ್ರೆ ಸುಧಾರಣೆಗಳಾಗತ್ತೆ ಅನ್ನುವಂಥದ್ದು ಒಂದು ಕಳಕಳಿ. ಸೊ ಅಂಥ ಒಂದು ಕ್ರಾಂತಿಕಾರಿಕ ಹೆಜ್ಜೆ ನನ್ನ ಕ್ಷೇತ್ರದಿಂದ ಶುರುವಾಗಿ ಮತ್ತೆ ಇಡೀ ರಾಜ್ಯವನ್ನು ಮುಟ್ಲಿ ಅನ್ನುವಂಥ ಒಂದು ಆಶಾದಾಯಕವಾಗಿರುವಂಥ ಭಾವನೆ. ಕಾರ್ಯಕ್ರಮಕ್ಕೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕಿಯರನ್ನು ನೋಡಿ ಬಹಳ ಖುಷಿಯಾಗಿದೆ ನನ್ನ ಮನಸ್ಸಿಗೆ. ಇದು ಯಾರಿಗೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಗೌರವವನ್ನು ಸೂಚಿಸುವಂಥ ಲಕ್ಷಣ ಕಾಣ್ತಾ ಇದೆ. ಅದರಿಂದ ನೀವೆಲ್ಲನೂ ಅವರಷ್ಟೇ ಗೌರವವನ್ನು ಸಂಪಾದಿಸುವಂಥ ಗೌರವಕ್ಕೆ ಅರ್ಹರು ಅಂತ ಹೇಳ್ತಾ ಈ ದಿನ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಮಕ್ಕಳಿಗೆ ಉತ್ತಮವಾಗಿರುವಂಥ ವಿದ್ಯಾಭ್ಯಾಸವನ್ನು ಕೊಡ್ತಾ, ಸಂಸ್ಕಾರವನ್ನು ಕೊಡ್ತಾ, ಒಂದು ಹೆಣ್ಮಗು ನೋವು ತಿಂತಾ ಇದೆ ಅಂದರೆ ಆ ವಾತಾವರಣದಲ್ಲಿ ಆ ಹೆಣ್ಮಗುಗೆ ನೋವು ಕೊಡುವಂಥವ್ರು, ಆ ಹೆಣ್ಮಗುನ ಮಾನಸಿಕವಾಗಿ ಹಿಂಸಿಸುವಂಥವ್ರು ಆ ವಾತಾವರಣದಲ್ಲಿ ಇದ್ದಾರೆ ಅನ್ನೋ ಅರ್ಥ ಅಲ್ಲ. ಅಂತ ವಾತಾವರಣದಿಂದ ಹೊರಗಡೆ ತರಬೇಕು ಅಂದರೆ ಎಂಥ ಸಮಾಜವನ್ನು ನಾವು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಒಂದೇ ಸಮಾನ ಆಲೋಚನೆಗಳಿಂದ, ವಿಚಾರವಂತಿಕೆಯಿಂದ ಮುಂದೆ ನಡೆದಾಗ ಮಾತ್ರ ಭವ್ಯವಾದ ಭಾರತವನ್ನು ಕಟ್ಟಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಭವ್ಯ ಭಾರತ ಕಟ್ಟಕ್ಕೆ ಆಗಲ್ಲ, ನಾವು ವಾತಾವರಣದಿಂದ ಸೃಷ್ಟಿ ಮಾಡೋಕ್ಕೆ ಮಾತ್ರ ಆಗುತ್ತೆ ಅಂತ ಹೇಳ್ತಾ, ಎಷ್ಟು ಜನ ನಾನು ನಿಮ್ಮನ್ನ ನೀವು ವಿದ್ಯೆಯಲ್ಲಿ ಬಹಳ ವಿಚಾರವಂತರಿರೋದ್ರಿಂದ ಎಲ್ಲನೂ ನಾವು ಜ್ಞಾನ ದೇವತೆಗೆ ಹೋಲ್ಸಕ್ಕಾಗಲ್ಲ, ನಿಮ್ಮನ್ನ ಮಾತ್ರ ಜ್ಞಾನ ದೇವತೆಗೆ ಹೋಲ್ಸಕ್ಕಾಗತ್ತೆ, ಜ್ಞಾನ ದೇವತೆಗೆ ಹೋಲ್ಸಕ್ಕಾಗತ್ತೆ ಅಂತವ್ರು ನೀವು ಆಗ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಬಿಸ್ನೆಸ್ ಮ್ಯಾನ್ ದುಡ್ಡಿದ್ದಾರೆ ಅಂತ ಹೇಳ್ತಾರೆ, ಲಕ್ಷ್ಮಿ ಇದ್ರೆ ಇವತ್ತು ಇರುತ್ತೆ, ನಾಳೆ ಹೊರಟೋಗುತ್ತೆ. ಆದ್ರೆ ಜ್ಞಾನ ದೇವತೆ ಯಾರಿಗೆ ಹೊಲಿತಾರೆ ಅವ್ರು ಇರೋವರೆಗೂ ಅದನ್ನ ಯಾರು ಕಿತ್ಕೊಳಕ್ಕಾಗಲ್ಲ, ಅದನ್ನ ಒಂದು ಕಲಿಯೋಕ್ಕೆ ಆಗಲ್ಲ. ಅಂತ ಶಕ್ತಿ ನಿಮ್ಮಲ್ಲಿದೆ. ಅಂತ ಸ್ಟೂಡೆಂಟ್ಸ್ನ ನೀವು ಬೆಳೆಸಿ ಅವ್ರನ್ನ ಮುಂದಕ್ಕೆ ತನ್ನಿ ಅಂತ ನಿಮ್ಮನ್ನ ಕೇಳ್ಕೊಳ್ತಾ, ಈ ದಿನ ಬಹಳ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ. ನನಗೆ ನಿಮ್ಮ ಮಧ್ಯೆ ಈ ಕಾರ್ಯಕ್ರಮನ ಹಂಚ್ಕೊಂಡಿದ್ದಕ್ಕೆ ಈ ವೇದಿಕೆಯಲ್ಲಿ ನಾನು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದೆ. ನಾನು ಇನ್ನೆಲ್ಲೂ ಕಾರ್ಯಕ್ರಮದಲ್ಲಿ ಮಾತುಗಳನ್ನ ಹೇಳಲಿಕ್ಕಾಗಲ್ಲ. ಯಾಕೆ ಹೇಳಲಿಕ್ಕಾಗಲ್ಲ ಅಂದರೆ, ನೀವೊಂದು ಎಜುಕೇಷನಿಸ್ಟ್ ಅಂತ ಹೇಳ್ಬೋದು, ವಿಚಾರವಂತರು ಅಂತ ಹೇಳ್ಬೋದು, ಜ್ಞಾನವಂತರು ಅಂತ ಹೇಳ್ಬೋದು. ನಿಮ್ಮಲ್ಲಿ ನಾನು ನನ್ನ ಭಾವನೆಗಳನ್ನು ಹಂಚ್ಕೊಂಡ್ರೆ ಬೆಲೆ ಇದೆ. ಇನ್ನೆಲ್ಲೂ ಈ ಭಾವನೆಗಳನ್ನು ಹಂಚ್ಕೊಂಡ್ರೆ ಅದು ಬೆಲೆ ಆಗಲ್ಲ, ಅರ್ಥ ಇರಲ್ಲ. ಅದರಿಂದ ಇವತ್ತು ನಾನು ಮನಸ್ಸು ಬಿಚ್ಚಿ ಕೆಲವೊಂದು ವಿಚಾರಗಳನ್ನ ಹೇಳಿದ್ದೀನಿ. ಆ ಸೂಕ್ಷ್ಮತೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ವೇದಿಕೆ ಹಂಚ್ಕೊಂಡಿರುವಂತೆಲ್ಲ PO ಸರ್ಗೂ ಕೂಡ, ಡಾಕ್ಟರ್ ಸರ್ಜನ್ಗೂ ಕೂಡ, ನನ್ನ ಮಾರ್ಗದರ್ಶಕರು ಅಮ್ಮಣ್ಣವರು ಧನ್ಯವಾದಗಳನ್ನು ಹೇಳ್ತಾ, ಪೂರ್ವವಾದ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮಕ್ಕೆ ನೇರವಾಗಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿರ್ಬೇಕು. ಜ್ಞಾನ ದೇವತೆ ಸ್ವಲ್ಪ ಆದರೂ ಬರೋ ರೀತಿ ನೀವು ಕೂಡ ಆ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ, ಅದಕ್ಕೆ ನೀವು ಖರ್ಚು ಮಾಡೋದ್ರಲ್ಲಿ ಕಾಲು ಭಾಗ ಮಾತ್ರ ಖರ್ಚು ಮಾಡಿ ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಓದುವಂಥದ್ದು, ಆ ಓದು ನಮಗೆ ಏನೋ ತಿಳುವಳಿಕೆಯನ್ನ ಕೊಡುವಂಥದ್ದನ್ನ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ
ಸಂಸ್ಥೆ